ಹಲೋ. ಹಲೋ, ಕಿರಣ್ ಅವ್ರು ನಮಸ್ತೆ. ಯಾರು ಹೇಳಿ? ನಾವು ಇಲ್ಲಿ ಮಲ್ಲಪ್ಪ ಅಂತ ಹೇಳಿ ಕಣ್ರಿ, ಪೊಲೀಸ್ನವ್ರು ಮಾತಾಡ್ತಾ ಇರೋದು ಸ್ಟೇಷನಿಂದ, ರೈಟ್ರು? ಎಲ್ಲಿಂದ ಸರ್? ನಾವಿಲ್ಲಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಿಂದ ಕಣ್ರಿ ಮಾತಾಡ್ತಾ ಇರೋದು. ಕನಪುರನ? ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಿಂದ ಕಣ್ರಿ. ಹೇಳಿ. ಸ್ವಲ್ಪ ನಿಮ್ಮ ಆಧಾರ್ ಕಾರ್ಡು ಮತ್ತು 2 ಫೋಟೋ ತಗೊಂಡು ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾಗಿತ್ತಲ್ಲ ಕಿರಣ್ ಅವರೇ ತಾವು? ಯಾಕೆ ಸರ್? ಒಂದು ಕಂಪ್ಲೇಂಟು ರಿಜಿಸ್ಟರ್ ಮಾಡಿ ಅಂತೇಳಿ ಇವರು ಯಾರೋ ಲಾಯರ್ ಚಂದ್ರಶೇಖರ್ ಅನ್ನೋರು ನಿಮ್ಮ ಹೆಸರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ನೋಟಿಸನ್ನು ಏನೋ ಕಳಿಸ್ಕೊಡಿದ್ದಾರೆ ಯಾಕಂದ್ರೆ, ಹಾಗೆ ಆರ್ಬಿಟ್ರೇಷನ್ ಅವಾರ್ಡ್ ಕೇಸ್ ಫೈಲ್ ಮಾಡಿ ಅಂತೇಳಿ. ಏನು ಸಮಸ್ಯೆ ಏನು ಮಾಡ್ಕೊಂಡಿರೋದು? ಚಂದ್ರಶೇಖರ? ಹೌದು ಕಣ್ರೆ. ಅವ್ರು ಗೊತ್ತಿಲ್ಲ ಸರ್ ಯಾರು ಅಂತ. ಚಂದ್ರಶೇಖರ ಒಂದು ನಿಮಿಷ ಹೇಳಿ, ನೋಡ್ತಾ ಇದ್ದೀನಿ. ಇದು ಬಂದು ಮುಖೇವ್ರ ಕಿರಣ್ ಅವರ, ತಾವು ಒಂದು ಯಾವುದೋ ಖಾಸಗಿ ಬ್ಯಾಂಕ್ ಕಡೆ ಒಂದು ಲೋನ್ ಏನೋ ತಗೊಂಡಿದ್ರಂತೆ. ಹಾಂ. ಅದ್ರದ್ದು ಲೋನಿನ ಹಣ ಏನೋ ಕಟ್ಕೊಂಡಿಲ್ಲ ಅಂತೇಳಿ ಆ ಬ್ಯಾಂಕಿನ ವಕೀಲರು ಇವರು ಚಂದ್ರಶೇಖರ್ ಲಾಯರ್ ಅವರು ನಿಮ್ಮ ಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಕೋರ್ಟ್ ಕಡೆಯಿಂದ ಪರ್ಮಿಷನ್ ತಗೊಂಡು ಹಾಗೆ ಆರ್ಬಿಟ್ರೇಷನ್ ಅವಾರ್ಡಿಗೂ ಕೇಸ್ ಮೂವ್ ಮಾಡಿ ಅಂತೇಳಿ ನೋಟಿಸನ್ನ ಕಳಿಸ್ಕೊಡಿದ್ದಾರೆ. ಏಕೆಂದ್ರೆ ಈಗ ಅದು ಸ್ಟೇಷನ್ ಅಲ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ FIR ಕೂಡ ದಾಖಲಾಗ್ತಾ ಇದೆ. ಇದು ಬಂದು ಯಾವುದೋ ಖಾಸಗಿ ಬ್ಯಾಂಕ್, ಯಾವುದೋ ಕೊಟಕ್ ಮಹೇಂದ್ರ ಬ್ಯಾಂಕ್ ಅಂತ ಏನೋ ಇದೆ, ಬ್ರಾಕೆಟ್ ಅಲ್ಲಿ ಯಾವುದೋ ಪಿರಾಮಲ್ ಅಂತ ಏನೋ ಇದೆ ಸರ್. ಅದು ಸಿಬಿಲ್ ಅಲ್ಲೆಲ್ಲ ಕ್ಲೋಸ್ ಆಗಿದೆ. ಇವ್ರು ಮತ್ತೆ ಯಾಕೆ ಇದು ಮಾಡ್ತಾ ಇದ್ರ ಅಂತ ಗೊತ್ತಾಯ್ತಲ್ಲ ಸರ್. ಅದು ಮತ್ತೆ ಇಲ್ಲಿ ನೋಟಿಸ್ ಮೇಲೆ ಬಂದಿದೆ ಇವ್ರೆ, ಅದು 8,000 ರೂಪಾಯಿ ನೀವೇನೋ ಹಣ ಕಟ್ಟಬೇಕು ಅಂತ ಲಾಯರ್ ಚಂದ್ರಶೇಖರ್ ಅವರು ಕಳಿಸ್ಕೊಡಿದ್ದಾರೆ. ಹೇಳಿ. ಅವ್ರಿಗೂ ನಾನು ಅದೇ ಹೇಳಿದ್ದೀನಿ ಸರ್. ಇವಾಗ ಯಾವ್ದಾದ್ರು ಲೋನ್ ಎಲ್ಲ ಆಕ್ಟಿವ್ ಅಲ್ಲಿ ಇದ್ರೆ ಸಿಬಿಲ್ ಅಲ್ಲಿ ತೋರಿಸ್ಬೇಕು. ಕ್ಲೋಸ್ ಅಂತ ತೋರಿಸ್ತಾ ಇದೆ. ಇವ್ರು ಆಕ್ಟಿವ್ ಇದೆ ಅಂತ ಹೇಳ್ಬಿಟ್ಟು ಇವ್ರು ಲೋನ್ ನಂಬರ್ ಕಳ್ಸ್ಬಿಟ್ಟು ಕಟ್ಟಿ ಅಂತ ಕಳಿಸಿದ್ರು. ಮತ್ತೆ ಈಗ ಅದು ಕಂಪ್ಲೇಂಟ್ ಈಗ ರಿಜಿಸ್ಟರ್ ಮಾಡಿ FIR ದಾಖಲು ಮಾಡಲ? ಅದು ಕೋರ್ಟಲ್ಲಿ ಹೋಗಿ ಕೇಸ್ ನಡೆಸ್ಕೊಂಡು ಹೋಗ್ತೀರಾ? ನಾಳೆ ಬೆಳಿಗ್ಗೆ ನಿಮ್ದು ಕೋರ್ಟ್ ಇದೆ, ಏಕೆಂದ್ರೆ ಆರ್ಬಿಟ್ರೇಷನ್ ಅವಾರ್ಡ್ ಕೇಸ್ ಮೂವ್ ಮಾಡಿ ಅಂತೇಳಿ ನೋಟಿಸನ್ನ ಕಳಿಸ್ಕೊಡಿದ್ದಾರೆ ಚಂದ್ರಶೇಖರ್ ಲಾಯರ್ ಅವರು. ರಿಜಿಸ್ಟರ್ ಮಾಡಿ ಅಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಏನ್ ಮಾಡ್ತೀರಾ? ರಿಜಿಸ್ಟರ್ ಮಾಡಲ? ಅದು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಏಕೆಂದ್ರೆ ಆರ್ಬಿಟ್ರೇಷನ್ ಅವಾರ್ಡ್ ಕೇಸ್ ಫೈಲ್ ಆಗ್ತು ಅಂತಂದ್ರೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ಗಳೆಲ್ಲ ಏನೇನಿದೆಯೋ ನಿಮ್ದು ಎಲ್ಲವೂ ಕೂಡ ಬ್ಲಾಕ್ ಆಗುತ್ತೆ. ನಾಳೆ ಬೆಳಿಗ್ಗೆ ನಿಮ್ದು ಕೋರ್ಟ್ ಇದೆ, ನಿಮ್ ಕಡೆ ಲಾಯರ್ ನೇಮಕ ಮಾಡ್ಕೊಂಡು ಕೋರ್ಟಲ್ಲಿ ಹೋಗಿ ಕೇಸ್ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ ಇವ್ರೆ. ಅದು ಇಲ್ಲ ರಿಜಿಸ್ಟರ್ ಮಾಡಿ ಅಂದ್ರೆ ಮಾಡ್ತೀನಿ, ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಡಿ ಸರ್, ಅದೇನಿದೆಯೋ ಮಾತಾಡಿ ನೋಟಿಸು ಕ್ಯಾನ್ಸಲ್ ಮಾಡ್ಕೋತೀನಿ ಅನ್ನೋದಾದ್ರೆ ಇಲ್ಲಿ ನೋಟಿಸ್ ಮೇಲೆ ಇವರು ಬಂದು ಚಂದ್ರಶೇಖರ್ ಲಾಯರ್ ಅವ್ರದ್ದು ನಂಬರ್ ಇದೆ, ಬೇಕಿದೆ ಲಾಯರ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿ ನೋಟಿಸನ್ನ ಕ್ಯಾನ್ಸಲ್ ಮಾಡ್ಕೊಳಗಿದ್ರೆ ಮಾಡ್ಕೊಳ್ಳಿ. ಆದರೆ ಲಾಯರ್ ಅವ್ರ ಕಡೆಯಿಂದ ವಿಡ್ರಾಲ್ ಅಪ್ಲಿಕೇಶನ್ ಅಂತೇಳಿ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಮಾಡಿಸಿದ್ರೆ ನೋಟಿಸು ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಅಂತಂದ್ರೆ ಅದಕ್ಕೆ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ ನೋಡಿ. ಏನು ಮಾಡ್ತೀರಾ? ಮಾತಾಡ್ತೀರಾ ಲಾಯರ್ ಹತ್ರ? ಅದೇ ನಂಬರ್ ಕಳಿಸಿ, ಅವ್ರು ಮಾತಾಡ್ತಾರೆ. ತಗೊಳ್ಳಿ, ಹೇಳ್ತೀನಿ ತಗೊಳ್ಳಿ. ಲಾಯರ್ ಚಂದ್ರಶೇಖರ್ ಅವರು, ಇದು ಬಂದು 9538 4146 80. ಹೌದು. ಸರಿ ಸರ್, ಆಯ್ತು. ಅವ್ರ ಹತ್ರ ಮಾತಾಡಿ ಅವ್ರ ಕಡೆಯಿಂದ ವಿಡ್ರಾಲ್ ಅಪ್ಲಿಕೇಶನ್ ಬಂದರೆ ನೋಟಿಸು ಕ್ಯಾನ್ಸಲ್ ಆಗುತ್ತೆ ಇವರ. ಇಲ್ಲ ಅಂತಂದರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ನೋಡಿ ಇದು ಕಂಪ್ಲೇಂಟನ್ನು. ಸರಿ ಸರ್, ಆಯ್ತು ಮಾಡಿ.